ಇನ್ನು ಮಳೆಹಾನಿ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದರು. ಕೆಲವು ಪ್ರದೇಶದಲ್ಲಿ ಖುದ್ದು ಸಿಎಂ ವೀಕ್ಷಣೆ ಮಾಡಿದ್ರು. ಆದರೆ ಹೆಚ್ಚು ಹಸಿಯಾಗಿರುವಂತಹ ಒಂದು ಸಾಯಿ ಲೇಔಟ್ನಲ್ಲಿ ಬಸ್ನಿಂದ ಕೆಳಗೆ ಇಳಿಲಿಲ್ಲ. ಇದರಿಂದಾಗಿ ನಿವಾಸಿಗಳು ಗರಂ ಆಗಿದ್ರು. ಹಾಗಾದ್ರೆ ಸಿಎಂ ಸಿಟಿ ರೌಂಡ್ಸ್ ಹೇಗಿತ್ತು ಬನ್ನಿ ನೋಡೋಣ. ಮಳೆಹಾನಿ ಪ್ರದೇಶಗಳಲ್ಲಿ ಸಿಎಂ ಡಿಸಿಎಂ ರೌಂಡ್ಸ್. ಸರ್ಕಾರದ ವಿರುದ್ಧ ಆಕ್ರೋಶ, ಅಧಿಕಾರಿಗಳಿಗೆ ಸಿಎಂ ಕ್ಲಾಸ್. ಪೂರ್ವ ಮುಂಗಾರು ಮಳೆ ಬೆಂಗಳೂರನ್ನ ತೊಯ್ದು ತೊಪ್ಪೆ ಮಾಡಿತು. ಒಂದೇ ಒಂದು ಮಳೆಗೆ ನರಕ ದರ್ಶನ ಮಾಡಿತು. ಪ್ರತಿಷ್ಠಿತ ಲೇಔಟ್ಗಳೇ ಮುಳುಗಿದ್ವು. ಮಳೆರಾಯ ಕೊಂಚ ಬಿಡುವು ನೀಡಿದ್ದು ನೀರಿನ ಮಟ್ಟ ಇಳಿಕೆಯಾಗಿದೆ. ಮಳೆಹಾನಿ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದರು. ಮಧ್ಯಾಹ್ನ 1:35 ನಾಗವಾರ ರಾಜಕಾಲುವೆ. ವಿಧಾನಸೌಧದಿಂದ ಹೊರಟ ಸಿಎಂ ಡಿಸಿಎಂ ಮಧ್ಯಾಹ್ನ 1:35ಕ್ಕೆ ನಾಗವಾರಕ್ಕೆ ಆಗಮಿಸಿದ್ರು. ವೀರಣ್ಣಪಾಳ್ಯದಲ್ಲಿ ರಾಜಕಾಲುವೆ ವೀಕ್ಷಿಸಿದ್ರು. ರಾಜಕಾಲುವೆ ಒತ್ತುವರಿಯಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ರು. ತಕ್ಷಣವೇ ಸಿಎಂ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರು. ಈ ವೇಳೆ ಮಾನ್ಯತಾ ಟೆಕ್, ಇಬ್ಸು, ಮ್ಯಾನ್ಪೋ, ಕಾರ್ಲೆ ಖಾಸಗಿ ಬಿಲ್ಡರ್ಸ್ ರಾಜಕಾಲುವೆ ಒತ್ತುವರಿ ಮಾಡಿರೋದನ್ನ ಅಧಿಕಾರಿಗಳು ವಿವರಿಸಿದ್ರು. ಅಧಿಕಾರಿಗಳ ಮಾತಿಗೆ ಗರಂ ಆದ ಸಿಎಂ, ನೋಟಿಸ್ ಕೊಟ್ಟಿಲ್ಲವೇ, ಒತ್ತುವರಿ ಆಗಿರೋದನ್ನ ನೋಡಿಕೊಂಡು ಕುಳಿತಿದ್ದೀರಾ ಎಂದು ಕ್ಲಾಸ್ ತೆಗೆದುಕೊಂಡ್ರು. ಮಧ್ಯಾಹ್ನ 1:50 ಎಚ್ಬಿಆರ್ ಲೇಔಟ್. ನಾಗವಾರದಿಂದ ಹೊರಟ ಸಿಎಂ ಡಿಸಿಎಂ ಮಧ್ಯಾಹ್ನ 1:50ಕ್ಕೆ ಎಚ್ಬಿಆರ್ ಲೇಔಟ್ನ 5ನೇ ಬ್ಲಾಕ್ಗೆ ಭೇಟಿ ನೀಡಿದ್ರು. ತುಂಬಿ ಹರಿಯುತ್ತಿರುವ ರಾಜಕಾಲುವೆ ಪ್ರದೇಶ ವೀಕ್ಷಿಸಿದ್ರು. ಈ ಪ್ರದೇಶಗಳಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್, ಕೆಳಹಂತದಲ್ಲಿ ಮನೆ ನಿರ್ಮಾಣಕ್ಕೆ ಅವಕಾಶ ನೀಡದಂತೆ ಸೂಚಿಸಿದ್ರು. ಮಧ್ಯಾಹ್ನ 2:05 ಹೆಣ್ಣೂರು ವಡ್ಡರಪಾಳ್ಯ ಮುಖ್ಯ ರಸ್ತೆ. ಮಧ್ಯಾಹ್ನ 2:05ಕ್ಕೆ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್. ಹೆಣ್ಣೂರು ರಸ್ತೆ ತಲುಪಿತು. ವಡ್ಡರಪಾಳ್ಯ ಮುಖ್ಯ ರಸ್ತೆಯಲ್ಲಿ ರಾಜಕಾಲುವೆ ವೀಕ್ಷಿಸಿದ್ರು. ರಾಜಕಾಲುವೆ ವಿಸ್ತೀರ್ಣ 29 ಮೀಟರ್ ಇದೆ. ಆದರೆ ಗೆದ್ದಲಹಳ್ಳಿಯಲ್ಲಿ ಕಾಲುವೆ ಕಿರಿದಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ, ಕಾಲುವೆ ನಿರ್ವಹಣೆ ಮಾಡದ ಗುತ್ತಿಗೆದಾರರಿಂದ ವಿವರಣೆ ಕೇಳುವಂತೆ ಸೂಚಿಸಿದ್ರು. ಮಧ್ಯಾಹ್ನ 2:25 ಸಾಯಿ ಲೇಔಟ್. ಸಿಎಂ ಡಿಸಿಎಂ ಮಧ್ಯಾಹ್ನ 2:25ಕ್ಕೆ ಸಾಯಿ ಲೇಔಟ್ಗೆ ಆಗಮಿಸಿದ್ರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರ ಮೊಳಗಿಸಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಾಯಿ ಲೇಔಟ್ನೊಳಗೂ ಕಾಲಿಡದೆ ವಾಪಸ್ ಆದ್ರು. ಇದಕ್ಕೆ ನಿವಾಸಿಗಳು ಸಿಎಂ ಡಿಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಂದೇ ಇಲ್ಲ, ಏನು ಅಂದ್ರೆ ಹೇಳೋದ್ರಂದ್ರೆ ಏನು ಹೇಳೋಕ್ಕಾಗಿಲ್ಲ. ಬಂದು ನೋಡಿದ್ರೆ ನಾವು ಅಲ್ಲೇ ತೋರಿಸ್ತಾ ಇದ್ವಿ ಮನೆ ಹೆಂಗಿದೆ ಏನು ಅಂತ. ಒಳಗಡೆನೆ ಬಂದಿಲ್ಲ. AC ಬಸ್ಸಲ್ಲಿ ಬಂದು ಹೌದಾ ಹಿಂಗೆ ಕುತ್ಕೊಂಡು ಹಿಂಗೆ ತಲೆ ಹಾಕ್ತಾ ಇದ್ದಾರೆ. ಏನು ಹೇಳಿಲ್ಲ. ಅವರು ಅಲ್ಲಿ ಪೊಲೀಸ್ ಅವರು ಹಿಂಗೆ ತಳ್ತಾ ಇದ್ದಾರೆ. ನಾವು ಏನಾದರೂ ಒಳಗಡೆ ಹೋಗಿ ಮಾತಾಡ್ಬೇಕು ತಾನೆ. ನಮ್ಮ ಇಷ್ಟು ಕಷ್ಟ ಇದೆ ಅದು ಹೇಳ್ಬೇಕು ತಾನೆ. ನಾವು ಕಷ್ಟ ಇರೋಕ್ಕೆ ತಾನೆ ಅವ್ರು ಬಂದಿರೋದು. ನಮ್ಮ ಹತ್ರ ಏನು ಮಾತಾಡಬೇಕು ಅಂತ ಬಂದೆ. ಹಂಗೆ ನಿಂತ್ಕೊಂಡು ಹಂಗೆ ಹೋಗ್ಬಿಟ್ರು. ಪರಿಹಾರ ಏನ್ ಸಿಕ್ತು ಸರ್? ಮಾತಾಡಕ್ಕೆ ಬಿಡ್ತಾ ಇಲ್ಲ ಜನಗಳಿಗೆ. ಜನದ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು, ಕಷ್ಟ ಏನಿದೆ ಅಂತ ಕೇಳಬೇಕು. ನಾವಿಷ್ಟು ಕಷ್ಟ ಪಡ್ತಾ ಇದೀವಿ. ಯಾರು ಬಂದು ನೋಡ್ತಾ ಇಲ್ಲ, ಏನು ಇಲ್ಲ. ಒಂದು ಪ್ಯಾಕೆಟ್ ಊಟ, ಒಂದು ಬಾಟ್ಲು ನೀರು ಕೊಟ್ರೆ ಸಾಕಾ? ಮಕ್ಕಳು ಇಟ್ಕೊಂಡು ಎಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ. ವಯಸ್ಸಾದವ್ರು ಎಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ. ಅವ್ರವ್ರಿಗೆ ಟೆನ್ಷನ್ ಆಗಿ BP, ಶುಗರ್ ಎಲ್ಲ ಜಾಸ್ತಿ ಆಗಿದೆ. ಅನ್ನ ಕೊಟ್ಟಿಲ್ಲ, ಚಪಾತಿ ಅನ್ನ ಕೊಟ್ಟಾರೆ, ಸಾರು ಕೊಟ್ಟರೆ, ಚಟ್ನಿಗಳಿಗೆ ಯಾವ ನ್ಯಾಯ ಹೇಳಿ? 500 ಊಟ ಪಾಸ್ ಹೇಳಿದ್ರೆ 300 ಊಟ ಬರುತ್ತೆ. ಯಾವ ನ್ಯಾಯ ಇದು? ಯಾವ ಸಿಗ್ತದೆ? ಎಲ್ಲಿ ಸಿಎಂ ಬಂದ್ರೆ ಇಲ್ಲಿಗೆ ಬಂದ್ರು, ಹಂಗೆ ಹೋಗ್ಬಿಟ್ರಲ್ಲ. ಇಲ್ಲಿ ಒಳಗ್ ಬಂದ್ರ ಬಗ್ ನೋಡಿದ್ರ ಲಕ್ಷಾಂತರ ರೂಪಾಯಿ ಗಾಡಿ ಹೋಯ್ತು, ಮನೆ ಬಟ್ಟೆ ಬರೀ ಎಲ್ಲ ಹೋಯ್ತು. ಯಾರು ಕೊಡ್ತಾರೆ? 208 ಮನೆ ನೀರು ತುಂಬಾಗೈತೆ. ಯಾರು ಜವಾಬ್ದಾರಿ? ಮೊನ್ನೆ ಒಬ್ಬ ಮನುಷ್ಯ ಕರೆಂಟ್ ಶಾಕ್ ಆಗಿ ಸತ್ತೋಗೋನು. ಯಾರು ಕೊಡ್ತಾರೆ ಜವಾಬ್ದಾರಿ? ಯಾರು ಕೊಡ್ತಾರೆ ಇದಕ್ಕೆ? ಚಂಪು ಯಾರು ಇದಕ್ಕೆ ನ್ಯಾಯ ಕೊಡ್ತಾರೆ ಹೇಳಿ ಹೋಲಿ? ಸಾಯಿ ಲೇಔಟ್ನಲ್ಲಿ ಹೈಡ್ರಾಮಾವೇ ನಡೆಯಿತು. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ನಿವಾಸಿಗಳು ಚಳಿ ಬಿಡಿಸಿದ್ರು. AC ಬಸ್ನಲ್ಲಿ ಬಂದು ಹೋಗ್ತೀರಾ ಎಂದು ಕ್ಲಾಸ್ ತೆಗೆದುಕೊಂಡ್ರು. ಇದಕ್ಕೆ ಗರಂ ಆದ ಭೈರತಿ ಬಸವರಾಜ್, ಮುಂದಿನ ಮಳೆಗಾಲದೊಳಗೆ ಸಮಸ್ಯೆ ಬಗೆಹರಿಸದಿದ್ರೆ ರಾಜೀನಾಮೆ ನೀಡ್ತೀನಿ ಅಂತಂದ್ರು. ನಾನು ಅವ್ರನ್ನ ಕೈ ಹಿಡಿದು ಕುತ್ಕೊಳ್ಳುವಂತದ್ದು ನನ್ನದೇ ಬೇರೆ, ನನ್ನದೇ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದೀನಿ. ಹಂಗಾಗಿ ನಾನು ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಎಲ್ಲಿ ಗಂಟೆ ಬರ್ತಾರೆ ಅಲ್ಲಿ ಗಂಟೆ ಹೋಗಿದ್ದೀನಿ. ಅವ್ರು ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗ್ತದೆ? ಅದನ್ನ ಅಲ್ಲ, ಅದು ಅವ್ರನ್ನೇ ಕೇಳ್ಬೇಕು. ನೀವು ಕೇಳಿದ್ರ ಸರ್? ಬರ್ತಿದ್ದಂಗೆ ಬನ್ನಿ ಸರ್ ಅಂತ ಕೇಳಿದ್ರ? ಸರ್ ಬರ್ತಾ ಇದೀವಿ ಎಲ್ಲ ಹೇಳಿದ್ರೆ. ಮತ್ತೆ ಅವರು 2 ಸರಿ ಬಂದಿದ್ದಾರೆ. ಹಿಂದಿನ ಮುಖ್ಯಮಂತ್ರಿಗಳಿದ್ದಾಗ ಕೂಡ ಬಂದಿದ್ದಾರೆ. ಹಂಗಾಗಿ ಅವ್ರಿಗೆ ಗೊತ್ತಿದೆ. ಹಂಗಾಗಿ ಮತ್ತೆ ಏನು ಅಂತೇಳಿ ಹೋಗಿದ್ದಾರೆ ಅಷ್ಟೇ. ಮುಂದಿನ ಮಳೆಗಾಲ ಬರೋದ್ರೊಳಗಡೆ ನಿಮ್ಮ ಪರಿಸ್ಥಿತಿ ನಿವಾರಿಸುವಂತ ಕೆಲಸ ಮಾಡ್ತೀನಿ. ಅವತ್ತೇನಾದ್ರೂ ಆಗಿಲ್ಲ ಅಂದಾಗ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ
ಮಧ್ಯಾಹ್ನ 3 ಗಂಟೆ ಪಣತ್ತೂರು ರೈಲ್ವೆ ಬ್ರಿಡ್ಜ್ ಸಾಯಿ ಲೇಔಟ್ನಿಂದ ಹೊರಟ ಸಿಎಂ ಡಿಸಿಎಂ ಮಧ್ಯಾಹ್ನ 3ಕ್ಕೆ ಪಣತ್ತೂರಿಗೆ ಆಗಮಿಸಿದ್ರು. ರೈಲ್ವೆ ಬ್ರಿಡ್ಜ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿದ್ರು. ಪಣತ್ತೂರಿನಲ್ಲಿ ಸಚಿವ ಭೈರತಿ ಸುರೇಶ್ ಮತ್ತು ಮಾಜಿ ಸಚಿವ ಲಿಂಬಾವಳಿ ಟಾಕ್ ಫೈಟ್ ನಡೆಯಿತು. ಹಿಂದಿನ ಅವಧಿಯಲ್ಲಿ ರಸ್ತೆ ಆಗಿದೆ ಅಂತ ಭೈರತಿ ಸುರೇಶ್ ಹೇಳಿದ್ರು. ಇದಕ್ಕೆ ಕೆರಳಿದ ಅರವಿಂದ್ ಲಿಂಬಾವಳಿ, ಹೌದಪ್ಪ ನಮ್ಮವರೇ ಬಿಎಸ್ವೈ ತಪ್ಪು ಮಾಡಿದ್ದು ಎಂದು ಗರಂ ಆದ್ರು. ಮಧ್ಯಾಹ್ನ 3:47 ಸಿಲ್ಕ್ ಬೋರ್ಡ್. ಮಧ್ಯಾಹ್ನ 3:47ಕ್ಕೆ ಸಿಲ್ಕ್ ಬೋರ್ಡ್ಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ರು. ಮಳೆ ಹಾನಿ ಬಗ್ಗೆ ಪರಿಶೀಲಿಸಿದ್ರು. ಮೆಟ್ರೋ ಕಾಮಗಾರಿಯಿಂದ ಮಳೆ ನೀರು ನುಗ್ಗುತ್ತಿದೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತರು ಮಾಹಿತಿ ನೀಡಿದರು. ಆಗ ಮಳೆ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಲು ಸಿಎಂ ಸೂಚಿಸಿದರು. ಮಳೆಯಿಂದ ಸಿಟಿ ಮಂದಿ ಕಂಗೆಟ್ಟಿದ್ದಾರೆ. ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಕೇವಲ ಕಾಟಾಚಾರ ಆಗಬಾರದು, ಸೂಚಿಸಿರುವ ಕೆಲಸಗಳು ಆಗಿವೆ ಅನ್ನೋದನ್ನ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV9